ಬಿಹಾರ ವಿಧಾನಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಬರ್ತಾ ಇರುವಂತದ್ದು ಏನು ಈಗ ಆಲ್ರೆಡಿ ಹಿಂದೆ ದೈನಿಕ್ ಭಾಸ್ಕರ್ ಸಮೀಕ್ಷೆ ಏನ್ ಹೇಳ್ತಾ ಇತ್ತು 131 NDAಗೆ ಗೆಲುವು ಸಾಧ್ಯತೆ ಇದೆ, ಇನ್ನ 112 ಮಹಾಗಠಬಂಧನ್ ಗೆಲ್ಲುತ್ತೆ. ಸೊ ಆ ಒಂದು ಸಮೀಕ್ಷೆಯ ಪ್ರಕಾರ NDA ಬಿಹಾರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಒಂದು ಸಮೀಕ್ಷೆಯನ್ನ ಕೊಟ್ಟಿತ್ತು. ಈಗಷ್ಟೇ ಮ್ಯಾಟ್ರಿಸ್ ಇಯನ್ಸ್ ಎಕ್ಸಿಟ್ ಪೋಲ್ ಆಚೆ ಬಂದಿರುವಂತದ್ದು. ಈ ಒಂದು ಮ್ಯಾಟ್ರಿಸ್ ಎಕ್ಸಿಟ್ ಪೋಲ್ ಪ್ರಕಾರ NDA 147ರಿಂದ 167 ಸ್ಥಾನ ಗೆಲ್ಲುವ ಸಾಧ್ಯತೆಗಳಿದೆ. MGB ಅಂದ್ರೆ ಮಹಾಗಠಬಂಧನ್ 70ರಿಂದ 90, JSP 0, ಅದರ್ಸ್ ಕೂಡ 0. ಈ ರೀತಿಯಾಗಿ ಮ್ಯಾಟ್ರಿಸ್ ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದಿರುವಂತದ್ದು. ಈ ಒಂದು ಎಕ್ಸಿಟ್ ಪೋಲ್ ಪ್ರಕಾರನೂ ಕೂಡ NDA ಅಲ್ಲಿ ಬಿಹಾರದಲ್ಲಿ ಗೆಲುವಿನ ಸಾಧ್ಯತೆಗಳನ್ನ ತೋರಿಸ್ತಾ ಇರುವಂತದ್ದು. ಇದಷ್ಟೇ ಅಲ್ಲ, ಮತ್ತೊಂದು ಸಮೀಕ್ಷೆ ಕೂಡ ಹೊರಬಿದ್ದಿರುವಂತದ್ದು, ಅದೇ ಪೀಪಲ್ ಪಲ್ಸ್ ಚುನಾವಣೋತ್ತರ ಸಮೀಕ್ಷೆ ಅಂದ್ರೆ ಎಕ್ಸಿಟ್ ಪೋಲ್ ಅಂತ ಏನ್ ಹೇಳ್ತೀವಿ. ಪೀಪಲ್ ಪಲ್ಸ್ ಕೂಡ ಏನ್ ಹೇಳ್ತಾ ಇದೆ, NDA 133ರಿಂದ 159 ಗೆಲ್ಲುತ್ತದೆ, MGB 75ರಿಂದ 101, JSP 0 ಅಥವಾ 0ರಿಂದ 5 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಇತರೆ 2ರಿಂದ 8 ಸ್ಥಾನಗಳನ್ನ ಗೆಲ್ಲುವ ಚಾನ್ಸಸ್ ಇರುವಂತದ್ದು. ಈ ಪೀಪಲ್ ಪಲ್ಸ್ ಎಕ್ಸಿಟ್ ಪೋಲ್ ಅಲ್ಲೂ ಏನ್ ರಿಸಲ್ಟ್ ಹೇಳ್ತಾ ಇದೆ, NDAನೇ ಮತ್ತೆ ಬಿಹಾರದಲ್ಲಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳಿದೆ ಅಂತ ಪೀಪಲ್ ಪಲ್ಸ್ ಎಕ್ಸಿಟ್ ಪೋಲ್ ರಿಸಲ್ಟ್ ಕೂಡ ಹೇಳ್ತಾ ಇರುವಂತದ್ದು. ಇನ್ನು ನಾನು ಆಗ್ಲೇ ಹೇಳ್ದಾಗೆ ದೈನಿಕ್ ಭಾಸ್ಕರ್ ರಿಸಲ್ಟ್ ಕೂಡ ಬಂದಿತ್ತು ಎಕ್ಸಿಟ್ ಪೋಲ್ ಅಲ್ಲೂ ಕೂಡ NDA 131 ಗೆಲ್ಲುತ್ತೆ ಅಂತ. ಈಗ ಸದ್ಯಕ್ಕೆ ಈ ಒಂದು 3 ಏನು ಇದೆ ಎಕ್ಸಿಟ್ ಪೋಲ್ಗಳು, ಆ 3 ಒಂದು ರಿಸಲ್ಟ್ ಬಂದಿರುವಂತದ್ದು. 3ರ ಪ್ರಕಾರವೂ ಕೂಡ NDA ಮತ್ತೆ ಬಿಹಾರದಲ್ಲಿ ಅಧಿಕಾರ ಚುಕ್ಕಾಣಿಯನ್ನ ಇಡುವ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಏನಾಗಿತ್ತು, ಇವಾಗ ಯಾವುದು ಬರುತ್ತೆ, ಯಾರು ಗೆಲ್ತಾರೆ ಅಂತ ಇನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಎಕ್ಸಿಟ್ ಪೋಲ್ ಆಗಿರೋದ್ರಿಂದ ಎಕ್ಸಿಟ್ ಪೋಲ್ ಪ್ರಕಾರ ಅಂದ್ರೆ ಕೆಲವೊಂದು ಸಮೀಕ್ಷೆಗಳ ಪ್ರಕಾರ ಆ ಒಂದು 3 ಸಮೀಕ್ಷೆಯಲ್ಲೂ ಕೂಡ NDA ಈಗ ಮುಂದೆ ಇರುವಂತದ್ದು. ಇನ್ನು ಕಾಂಗ್ರೆಸ್ ಮತ್ತು RJD ಏನಿದೆ ಅದು ಕೂಡ ಕೆಲವೊಂದು ಸ್ಥಾನಗಳನ್ನ ಗೆಲ್ತಾ ಇರುವಂತದ್ದು. ಇನ್ನು ಮ್ಯಾಜಿಕ್ ನಂಬರ್ ಬೇಕಾಗಿರುವಂತದ್ದು ಬಿಹಾರದಲ್ಲಿ ಸರ್ಕಾರವನ್ನ ರಚಿಸಲು 122 ಅಂತ ಹೇಳಿದ್ರೆ ಈಗ ಬಂದಿರುವಂತ ಏನು ಎಕ್ಸಿಟ್ ಪೋಲ್ ರಿಸಲ್ಟ್ ಇದೆ, ಈ ಎಲ್ಲ ರಿಸಲ್ಟ್ ಅಲ್ಲೂ ಕೂಡ NDA ಮತ್ತೆ ಬಿಹಾರದಲ್ಲಿ ಸರ್ಕಾರವನ್ನ ರಚಿಸುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ.